ಹಲೋ ನಮಸ್ಕಾರ, ನಾನು ಕೆಜೆ ಹಳ್ಳಿ ಸುರೇಶ್. ಪ್ರೀತಿಯ ವೀಕ್ಷಕರೇ, ಸಮಾಜ ದಿನದಿಂದ ದಿನಕ್ಕೆ ಯಾವ ಹಂತಕ್ಕೆ ಹೋಗ್ತಾ ಇದೆ, ಪ್ರೀತಿ ಪ್ರೇಮದ ಈ ಪ್ರಣಯದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಷ್ಟು ಅಧ್ವಾನಗಳು, ಅವಾಂತರಗಳು, ಕೊಲೆಗಳಾಗ್ತಾ ಇದ್ದಾವೆ. ನಾನು ಯಾಕೆ ಈ ವಿಚಾರ ಎತ್ತಿದೆ ಅಂದ್ರೆ, ಬೆಂಗಳೂರಿನಲ್ಲಿ ನಿನ್ನೆ ನಡೆದಂತ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಡೆದಂತ ಒಂದು ಕೊಲೆ, ಆ ಕೊಲೆಯ ಬರ್ಬರತೆ ನಿಜಕ್ಕೂ ನಮ್ಮನ್ನ ಆಘಾತಕ್ಕೀಡು ಮಾಡುತ್ತೆ. ಮತ್ತೆ ಎತ್ತ ಕಡೆ ಹೋಗ್ತಾ ಇದೆ ಸಮಾಜ, ಏನಾಗ್ತಾ ಇದೆ ಸಮಾಜ ಅನ್ನುವಂತ ಒಂದು ನಾವೆಲ್ಲ ಬೆಚ್ಚಿ ಬೀಳುವ ಹಾಗೆ ಮಾಡತ್ತೆ. ಏನಿದು ಕೊಲೆ? ಪ್ರೇಮ ನಿವೇದನೆಗಾಗಿ ಕರೆಸಿಕೊಂಡ ಆ ಯುವತಿ ತನ್ನ ಪ್ರಿಯಕರನನ್ನ ಯಾವ ಸ್ಥಿತಿಗೆ ತಂದ್ಬಿಟ್ಲು, ಪ್ರಾರಂಭದಿಂದ ಕೊನೆಯವರೆಗೂ ಮಿಸ್ ಮಾಡದೆ ಈ ವಿಡಿಯೋ ನೋಡಿ. ಪ್ರತಿಯೊಂದು ವಿಚಾರವನ್ನು ಡೀಟೇಲ್ ಆಗಿ ಹೇಳಿ. ಸ್ನೇಹಿತರೆ, ಬೆಂಗಳೂರಿನ ಬ್ಯಾಡರಹಳ್ಳಿಯಲ್ಲಿ ನಡೆದಿರುವಂತ ಈ ಒಂದು ಘಟನೆ. ಈ ಬ್ಯಾಡರಹಳ್ಳಿಯಲ್ಲಿ ನಿನ್ನೆ ಪ್ರೇಮ ಅನ್ನುವಂತ ಒಬ್ಬ ಯುವತಿ ತನ್ನ ಪ್ರಿಯಕರ ಕಿರಣ್ಗೆ ಕರೆ ಮಾಡಿ, ನೀನ್ ನನ್ನನ್ನ ಭೇಟಿ ಮಾಡು, ನಿನಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಡ್ತೇನೆ, ನೀನು ಹೇಳ್ದಂಗೆಲ್ಲ ನಾನು ಕೇಳ್ತೇನೆ ಅಂತ ಹೇಳಿ ಹೇಳಿದ್ದಾರೆ. ಅದಕ್ಕೂ ಮುಂಚೆ ಇವರಿಬ್ಬರ ಪರಿಚಯ ಮತ್ತು ಪ್ರೇಮದ ವಿಚಾರವನ್ನು ಹೇಳ್ತೇನೆ. ಸ್ನೇಹಿತರೆ, ಈ ಪ್ರೇಮ ಮತ್ತು ಕಿರಣ್ ಕಳೆದ ವರ್ಷ ಭೇಟಿಯಾಗಿರ್ತಾರೆ ಆಗಸ್ಟ್ ನಲ್ಲಿ. ಈ ವರ್ಷದ ಅಂದ್ರೆ ಫೆಬ್ರವರಿಯಲ್ಲಿ ಏನು ವ್ಯಾಲೆಂಟೈನ್ಸ್ ಡೇ ಇರುತ್ತಲ್ಲ, ಅವತ್ತು ಪರಸ್ಪರ ಪ್ರೇಮ ನಿವೇದನೆಯನ್ನ ಮಾಡಿಕೊಂಡಿರ್ತಾರೆ. ಪ್ರೇಮ ಕಿರಣ್ಗೆ ತಮ್ಮ ಪ್ರೀತಿಯನ್ನ ಹೇಳಿಕೊಂಡಿರ್ತಾರೆ, ಅದಕ್ಕೆ ಕಿರಣ್ ಒಪ್ಪಿಕೊಂಡಿರ್ತಾರೆ. ಸೊ ಇಬ್ರು ಕಮಿಟ್ ಆದ ನಂತರ ಪ್ರೀತಿ ಮಾಡ್ತಾ ಇರ್ತಾರೆ. ತಮ್ಮ ಏನು ಪ್ರೀತಿ ಮತ್ತೆ ಅನಿಸಿಕೆಗಳು, ಅಭಿಪ್ರಾಯಗಳೆಲ್ಲ ಹಂಚಿಕೊಳ್ತಾ ಇರ್ತಾರೆ. ಹೀಗೆ ನಡೀತಾ ಇರುತ್ತೆ. ಒಂದಷ್ಟು ದಿನಗಳು ಆದ ನಂತರ ಇದ್ದಕ್ಕಿದ್ದ ಹಾಗೆ ಕಿರಣ್ ಪ್ರೇಮಾಳ ಜೊತೆಗಿನ ಮಾತುಕತೆ, ಆ ಸಲಿಗೆಯನ್ನ, ಕಾಂಟ್ಯಾಕ್ಟ್ ಅನ್ನ ದಿನದಿಂದ ದಿನಕ್ಕೆ ಕಡಿಮೆ ಮಾಡ್ತಾ ಬರ್ತಾನೆ. ಸಹಜವಾಗಿಯೇ ಪ್ರೇಮಾಳಿಗೆ ಇದು ಒಂದ್ ರೀತಿ ಬೇಸರ, ಕಸಿವಿಸಿ, ಆತಂಕ. ಯಾಕೆ ಈ ರೀತಿ ಮಾಡ್ತಾನೆ ಅಂತೇಳಿ ತುಂಬಾ ಡಿಸ್ಟರ್ಬ್ ಆಗ್ತಾನೆ. ಆದಾಗ್ಯೂ ಕೂಡ ಈ ಹಿಂದೆ ನಿನಗೆ ಒಂದು ಗಿಫ್ಟ್ ಕೊಡ್ಬೇಕು, ನಾನು ಒಂದು ಬೈಕ್ ಕೊಡಬೇಕು, ಮತ್ತೆ ಒಂದು ಮೊಬೈಲ್ ಕೊಡಿಸ್ಬೇಕು ಅಂತ ಹೇಳಿ ಹೇಳಿರ್ತಾಳೆ ಪ್ರೇಮ. ಈ ಎಲ್ಲ ಮಾತುಕತೆಗಳ ನಡುವೆ ಈ ಕಿರಣ್ ಚಲನವಲನಗಳು ಮತ್ತೆ ಕಿರಣ್ ಏನು ಅವಾಯ್ಡ್ ಮಾಡ್ತಿರುವಂತ ವಿಚಾರ ಪ್ರೇಮಾಳಿಗೆ ಬಹಳ ಬೇಜಾರ್ ತರ್ತಾ ಇರುತ್ತೆ. ಕೊನೆಗೆ ಕಿರಣ್ ಯಾಕೆ ಈ ರೀತಿ ಮಾಡ್ತಾ ಇದ್ದಾನೆ ಅಂತ ನಮಗೆ ಪ್ರಾಥಮಿಕ ಮಾಹಿತಿ ಪೊಲೀಸ್ ಮೂಲಗಳಿಂದ ತಿಳಿದು ಬಂದಿರೋದೇನು ಅಂದ್ರೆ, ಕಿರಣ್ ತಾನು ಈ ಹಿಂದೆ ಪ್ರೀತಿ ಮಾಡ್ತಿದ್ದಂತ ಪ್ರೇಯಸಿಯ ಜೊತೆ ಕಮಿಟ್ ಆಗಿ, ಅಂದ್ರೆ ಅವರಿಬ್ಬರ ನಡುವೆ ಏನೋ ಬ್ರೇಕ್ ಆಗಿತ್ತು, ಆ ನಂತರ ಈಗ ಮತ್ತೆ ಕನೆಕ್ಟ್ ಆಗಿ ಈ ಪ್ರೇಮಾಳ ಜೊತೆ ಮಾತುಕತೆಯನ್ನ ನಿಲ್ಲಿಸಿದ್ದ ಅಂತ ಹೇಳಿ ನಮಗೆ ಸಿಗ್ತಾ ಇರುವಂತ ಮಾಹಿತಿ. ಪ್ರೇಮ ಎನ್ನುವರ ಮನೆಯಲ್ಲಿ ಒಬ್ಬ ವ್ಯಕ್ತಿ ಕಿರಣ್ ಅನ್ನುವರಿಗೆ ಪೆಟ್ರೋಲ್ ಮತ್ತು ಕೆರೋಸಿನ್ ಮಿಶ್ರಿತ ಒಂದು ಲಿಕ್ವಿಡ್ ಹಾಕಿ ಆ ಮನೆಯಲ್ಲಿ ಪ್ರೇಮ ಅನ್ನೋರು ಬೆಂಕಿ ಹಚ್ಚಿ ಕೊಲೆ ಮಾಡಿರುವ ಒಂದು ಪ್ರಕರಣ ಆಗಿರ್ತದೆ. ಈ ಪ್ರೇಮ ಮತ್ತು ಮೃತ ಕಿರಣ್ ಇಬ್ಬರು ವೊಡಾಫೋನ್ ಒಂದು ಕಚೇರಿಯಲ್ಲಿ ರಾಜಾಜಿನಗರದಲ್ಲಿ ಹಿಂದೆ ಕೆಲಸ ಮಾಡ್ತಿರ್ತಾರೆ ಮತ್ತು ಪರಸ್ಪರ ಪ್ರೀತಿ ಮಾಡ್ತಿದ್ರು ಅಂತ ತಿಳಿದು ಬಂದಿರ್ತದೆ. ಸೊ ಇತ್ತೀಚೆಗೆ ಅವರ ಒಂದು ರಿಲೇಶನ್ಶಿಪ್ ಅಲ್ಲಿ ಯಾವುದೋ ರೀತಿಯ ಸಮಸ್ಯೆ ಆಗಿ, ಸೊ ಈಕೆ ಕಿರಣ್ ಅನ್ನೋನು ಈ ಪ್ರೇಮವನ್ನು ನೆಗ್ಲೆಕ್ಟ್ ಮಾಡ್ತಿದ್ದಾನೆ ಅನ್ನೋ ಒಂದು ಫೀಲಿಂಗ್ ಅಲ್ಲಿ ಆತನನ್ನು ಕೊಲೆ ಮಾಡಲು ಈಕೆ ನಿರ್ಧಾರ ಮಾಡಿ ಇವತ್ತು ಮನೆಗೆ ಕರೆಸ್ಕೊಂಡು ಒಂದು ಕೃತ್ಯವನ್ನ ಎಸಗಿರ್ತಾರೆ. ಬೇರೆ ಜಿಲ್ಲೆಯಿಂದ, ತುಮಕೂರು ಭಾಗದಿಂದ ಇಲ್ಲಿ ಬೆಂಗಳೂರಿಗೆ ಬಂದು ಇಲ್ಲಿ ನೆಲೆ ನಿಂತು ಕೆಲಸ ಮಾಡ್ತಿರ್ತಾನೆ ಕಿರಣ್. ಸೊ ಈ ಎಲ್ಲ ವಿದ್ಯಮಾನಗಳ ನಡುವೆ ಈ ಪ್ರೇಮಾಳಿಗೂ ಕೂಡ ತನ್ನ ಮನೆಯಲ್ಲಿ ಮದುವೆ ಆಗ್ಬೇಕು ನೀನು ಅಂತೇಳಿ ಒತ್ತಡಗಳು ಬರ್ತಾ ಇರ್ತವೆ. ಪ್ರೇಮ ಕಿರಣ್ ಜೊತೆ ಮದುವೆ ಆಗ್ಬೇಕು, ಅವನ ಜೊತೆ ಜೀವನ ಮಾಡ್ಬೇಕು ಅಂತ ಕನಸನ್ನ ಕಂಡಿರ್ತಾಳೆ, ಕಮಿಟ್ ಕೂಡ ಆಗಿರ್ತಾಳೆ. ಆದ್ರೆ ಕಿರಣ್ ಇತ್ತೀಚೆಗೆ ಅವಳನ್ನ ಅವಾಯ್ಡ್ ಮಾಡಿರ್ತಾನೆ. ಸೊ ಮತ್ತೆ ಕಿರಣ್ಗೆ ಈ ವಿಚಾರ ಎಲ್ಲ ಪ್ರೇಮಳಿಗೆ ಗೊತ್ತಾಗಿರುತ್ತೆ. ಇವ್ನು ಕಿರಣ್ ಯಾಕೆ ಈ ರೀತಿ ನನ್ನನ್ನ ದೂರ ಮಾಡ್ತಾ ಇದ್ದಾನೆ, ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದಾನೆ ಅಂತ ಹೇಳಿ ಅವಳಿಗೆ ಗೊತ್ತಾಗ್ಬಿಡುತ್ತೆ ವಿಚಾರ. ಫೋಟೋ ಎಲ್ಲ ಅವ್ನು ಹಂಚ್ಕೊಂಡಿರ್ತಾನೆ. ಆದಾಗ್ಯೂ ಕೂಡ ಪ್ರೇಮ ಫೋನ್ ಮಾಡ್ತಾಳೆ ಕಿರಣ್ಗೆ, ಫೋನ್ ಮಾಡಿ, ಇಲ್ಲ ನೀನು ಹೇಳ್ದಂಗೆ ನಾನು ಕೇಳ್ತೇನೆ, ಅಥವಾ ನೀನು ಹೇಳಿದ ಡೇಟಿಗೆ ನಾನು ಮದುವೆ ಆಗೋದಿಕ್ಕೂ ಕೂಡ ಒಪ್ತೇನೆ, ತೊಂದರೆ ಇಲ್ಲ, ನಾನು ಒತ್ತಡ ಹಾಕೋದಿಲ್ಲ, ನಿನಗೊಂದು ಒಳ್ಳೆಯ ಸರ್ಪ್ರೈಸ್ ಗಿಫ್ಟ್ ಕೊಡಬೇಕು, ನೀನು ಬಾ ಬ್ಯಾಡ್ರಳ್ಳಿಗೆ, ನಿನಗೋಸ್ಕರ ಕಾಯ್ತಾ ಇರ್ತೀನಿ ನಾನು ಅಂತೇಳಿ ಪರಿಯಾಗಿ ಬೇಡ್ಕೊಂಡು, ಅಥವಾ ಅವನು ಬರೋ ರೀತಿಯಲ್ಲಿ ಅವನು ಹೇಳ್ತಾಳೆ. ಅವನು ಪ್ರೇಮಾಳ ಮಾತನ್ನ ಕೇಳಿಸ್ಕೊಂಡು ಕಿರಣ್ ಬರ್ತಾನೆ. ಮನೆಗೆ ಬರೋದಕ್ಕಿಂತ ಮುಂಚೆ ಏನು ಶೋರೂಮ್ಗೆ ಹೋಗಿ ಒಂದು 4.5 ಲಕ್ಷದ ಬೈಕ್ ಅನ್ನು ಕೂಡ ನೋಡ್ಕೊಂಡು ಬಂದಿರ್ತಾರೆ. ನಿನಗೊಂದು ಒಳ್ಳೆ ಮೊಬೈಲ್ ಕೂಡ
ಕೊಡಿಸ್ತೀನಿ ಅಂತಲೂ ಕೂಡ ಹೇಳಿರ್ತಾಳೆ. ಕೊನೆಗೆ ಪ್ರೇಮಾಳ ಮಾತಿಗೆ, ಅವಳ ಪ್ರೀತಿಗೆ, ಅವಳ ಆ ಒಂದು ಪ್ರೇಮ ನಿವೇದನೆಗೆ ಕಟ್ಟು ಬಿದ್ದಂತ ಕಿರಣ್ ಮನೆಗೆ ಬಂದೇ ಬಿಡ್ತಾನೆ. ಬ್ಯಾಡ್ರಹಳ್ಳಿ ಮನೆಗೆ ಬರ್ತಾನೆ. ಬಂದ ತಕ್ಷಣ ಪ್ರೇಮ ಒಂದು ವಿಶೇಷವಾದಂತಹ ಒಂದು ವಿಚಾರವನ್ನ ಕಿರಣ್ಗೆ ಹೇಳ್ತಾನೆ. ಏನಂದ್ರೆ, ನಾನು ಫಾರಿನ್ ಸ್ಟೈಲಲ್ಲಿ ನಿನಗೆ ನಿವೇದನೆ ಮಾಡಬೇಕು, ತನ್ನ ಪ್ರೀತಿಯನ್ನ, ತನ್ನ ಪ್ರೇಮವನ್ನ ನಾನು ನಿನ್ನ ಜೊತೆ ಹಂಚ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ನೀನು ನಾನು ಹೇಳ್ದಂಗೆ ಕೇಳ್ಬೇಕಷ್ಟೇ, ನೀನೇನು ಮಾತಾಡಬಾರ್ದು ಅಂತೇಳಿ ಪ್ರೇಮ ಕಿರಣ್ಗೆ ಹೇಳ್ತಾಳೆ. ಕಿರಣ್ ಇರ್ಬೋದೇನೋ, ಏನೋ ಫಾರಿನ್ ಸ್ಟೈಲಲ್ಲಿ ಏನೋ ಪ್ರಪೋಸ್ ಮಾಡ್ತಾಳೋ, ಅಥವಾ ತಮ್ಮ ಪ್ರೀತಿಯನ್ನ, ತನ್ನ ನಿವೇದನೆಯನ್ನ, ತನ್ನೊಳಗಡೆ ಇರುವ ಆಂತರ್ಯವನ್ನ ಏನೋ ಹಂಚ್ಕೊಳ್ಬೇಕು ಅಂತಿದ್ದಾಳೆ. ಓಕೆ ಅಂತೇಳಿ ಒಪ್ಕೊಂಡಿರ್ತಾನೆ. ಪ್ರೇಮ ಏನ್ ಮಾಡ್ತಾಳೆ, ಇದಕ್ಕೂ ಮುಂಚೆ ಪ್ರೇಮಾಳ ಒಳಗಡೆ ಇರುವ ಕೊಲೆಗಾತಿ ಏನೆಲ್ಲ ಪ್ಲಾನ್ ಮಾಡ್ಕೊಂಡಿರ್ಬೇಕು ಅದನ್ನೆಲ್ಲ ಮಾಡ್ಕೊಂಡಿರ್ತಾಳೆ. ಅದು ನಾನು ಹೇಳ್ತೀನಿ ಕೊನೆಗೆ. ಪ್ರಾರಂಭದಲ್ಲಿ ಪ್ರೇಮ ಏನ್ ಮಾಡ್ತಾಳೆ, ಕಿರಣ್ ನೀನು ಮಂಚದ ಮೇಲೆ ಮಲ್ಕೋ ಅಂತೇಳಿ ಅರೆಬೆತ್ತಲೆಯಾಗಿ ಮಲಗಿಸಿ ಮಂಚಕ್ಕೆ ಅವನ ಕಿರಣ್ನ ಕೈ ಕಾಲುಗಳನ್ನ ಕಟ್ಟಿ ಹಾಕ್ಬಿಡ್ತಾನೆ. ಇವನು ಸಹಕಾರ ಕೊಡ್ತಾ ಹೋಗ್ತಾನೆ. ಏನು ನನ್ನ ಪ್ರೇಯಸಿ ಅಲ್ವಾ ಅಂತೇಳಿ ಸಂಪೂರ್ಣವಾಗಿ ನಂಬಿ ಅವನ ಕೈ ಕಾಲುಗಳನ್ನ ಒಂದು ಹಗ್ಗದ ಮೂಲಕ ಕಟ್ಟಿಬಿಡ್ತಾನೆ. ಯಾವಂದ್ರೆ ಮಿಸ್ಕಾಡಿದ್ರು ಕೂಡ ಬರದ ರೀತಿಯಲ್ಲಿ ಕಟ್ಟಿಬಿಡ್ತಾಳೆ. ಇವ್ರಿಗೆ ಯಾವುದೇ ರೀತಿಯ ಅನುಮಾನ ಕೂಡ ಬಂದಿರಲ್ಲ. ಅದಾದ ನಂತರ ಈ ಪ್ರೇಮ ಏನ್ ಮಾಡಿರ್ತಾಳೆ ಅಂತಂದ್ರೆ, ಕಿರಣನ್ನ ತನ್ನ ಮನೆಗೆ ಕರೆಸಿಕೊಳ್ಳುವ ಮುಂಚೆಯೇ ಒಂದ್ ಸ್ವಲ್ಪ ಪೆಟ್ರೋಲು ಡೀಸೆಲ್ ಅನ್ನ ತಂದು ಮನೆಯಲ್ಲಿ ಇಟ್ಕೊಂಡಿರ್ತಾಳೆ. ಆಮೇಲೆ ಈ ಕಟ್ಟೋದಿಕ್ಕೆ ಹಗ್ಗ, ಎಲ್ಲ ರೀತಿಯ ತಯಾರಿಯನ್ನು ಪ್ರೀ ಪ್ಲಾನ್ ಅನ್ನ ಪ್ರೇಮ ಮಾಡ್ಕೊಂಡಿರ್ತಾಳೆ. ಹಗ್ಗವನ್ನ ಕಟ್ಟಿದ ನಂತರ ತಾನು ತಂದಿದ್ದಂತಹ ಏನು ಸೀಮೆಣ್ಣೆ, ಪೆಟ್ರೋಲ್ ಇರುತ್ತಲ್ಲ, ಅದನ್ನ ಅವನ ಮೈ ಮೇಲೆ ಹಾಕ್ಬಿಟ್ಟು ಅವನಿಗೆ ಏನ್ ಮಾಡ್ತಾ ಇದ್ದಾಳೆ ಅಂತೇಳಿ ಯೋಚನೆ ಮಾಡೋ ಅಷ್ಟರಲ್ಲೇ ಬೆಂಕಿ ಹಾಕ್ಬಿಡ್ತಾಳೆ. ಎಂಥ ಬರ್ಬರತೆ, ಅವಳ ಮಾನಸಿಕತೆ ಯಾವ ಮಟ್ಟಕ್ಕೆ ಹೋಗಿದೆ ಅನ್ನೋದನ್ನ ಯೋಚನೆ ಮಾಡಿ ಸ್ನೇಹಿತರೆ. ಇವಳು ಕೂಡ ಅಂದ್ರೆ ಕಿರಣ್ಗೆ ಬೆಂಕಿ ಹಾಕಿ ನಾನು ಕೂಡ ಸೂಸೈಡ್ ಮಾಡ್ಕೊಳ್ಬೇಕು ಅಂತ ಅಂದುಕೊಂಡಿರ್ತಾಳೆ. ಯಾವಾಗ ಬೆಂಕಿ ಹಾಕ್ತಾಳೋ, ಬೆಂಕಿ ಹಾಕಿದಾಗ ಅವನು ಪ್ರಯತ್ನ ಪಟ್ಟಿರ್ಬೋದು, ಅಥವಾ ಅಷ್ಟು ಬಲವಾಗಿ ಕಟ್ಟಿರೋದ್ರಿಂದ ಮಿಸ್ಕಾಡಕ್ಕೂ ಸಾಧ್ಯ ಆಗಿರಲ್ಲ. ಆ ಮಟ್ಟಕ್ಕೆ ಅವನು ಸುಟ್ಟು ಕರ್ಕಲಾಗಿರ್ತಾರೆ. ಯಾವಾಗ ಈ ಬೆಂಕಿಯ ಜ್ವಾಲೆ ಹೊರಗಡೆ ಬಂದಾಗ ಹೊರಗಡೆ ಇದ್ದಂತ ಜನ ಕೂಡ ಬಂದು ಏನಾಗ್ತಾ ಇದೆ ಅಂತೆಲ್ಲ ಎಲ್ಲ ಕೇಳ್ತಾರೆ. ಮತ್ತೆ ಆ ಪ್ರೇಮಾಳ ಸಹೋದರ ಕೂಡ ಓಡ್ ಬರ್ತಾನೆ. ಅವಳು ಕೂಡ ಏನು ಬೆಂಕಿ ಇಟ್ಟ ತಕ್ಷಣ ಅವಳಿಗೂ ಸ್ವಲ್ಪ ಬೆಂಕಿಯ ಜ್ವಾಲೆ ಸ್ವಲ್ಪ ಅವಳ ಬಟ್ಟೆಗೆ ಕೂಡ ತಗಲುತ್ತೆ. ಅವಳು ಕೂಡ ಆ ಬೆಂಕಿ ಹಚ್ಕೋಬೇಕು, ಇಲ್ಲ ಸೂಸೈಡ್ ಮಾಡ್ಕೋಬೇಕು ಅಂತ ಹೇಳಿ ಪಾಯ್ಸನ್ ಕೂಡ ತಂದಿರ್ತಾಳೆ. ಆದ್ರೆ ಅವಳು ಮಾಡ್ಕೊಳ್ಳೋದಿಲ್ಲ, ಬಾತ್ರೂಮ್ಗೆ ಹೋಗಿ ಲಾಕ್ ಮಾಡ್ಕೊಳ್ತಾಳೆ. ಆನಂತರ ಮತ್ತೆ ಅಲ್ಲಿರೋಕ್ಕಾಗದೆ ಜನಗಳ ಸೌಂಡು ಎಲ್ಲ ಒತ್ತಡ ಆಗಿ ಸೀದಾ ಕೆಳಗಿಳಿದು ಬಂದ್ಬಿಡ್ತಾಳೆ. ಆಮೇಲೆ ಪ್ರೇಮಾಳ ಸಹೋದರ ಬರೋ ಅಷ್ಟರಲ್ಲಿ, ಜನ ಎಲ್ಲ ನೋಡೋಷ್ಟರಲ್ಲಿ ಸುಟ್ಟು ಕರಕಲಾಗೋಗಿರ್ತಾನೆ ಕಿರಣ್ ಪ್ರೀತಿಯ ನಿವೇದನೆಗಾಗಿ ಅಲ್ಲಿ ಹೋಗಿದ್ದ. ಅಲ್ಲಿ ಪ್ರೇಮ ನಿವೇದನೆ ಮಾಡಿದ್ದು, ಸುರಿದಿದ್ದು ಪ್ರೀತಿಯನ್ನಲ್ಲ, ಕ್ರೌರ್ಯದ ಬೆಂಕಿಯನ್ನು, ತನ್ನ ಪೈಶಾಚಿಕತೆಯನ್ನು ಅಲ್ಲಿ ತೋರಿಸ್ಬಿಡ್ತಾಳೆ. ಅನಂತರ ಪೊಲೀಸರು ಬ್ಯಾಡ್ರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತೆ. ವಶಕ್ಕೆ ಪಡೆದಂತ ಪ್ರೇಮಾಳನ್ನ ವಶಕ್ಕೆ ಪಡೆದಂತ ಪೊಲೀಸರು ಯಾಕೆ ಈ ರೀತಿ ಮಾಡಿದೆ, ತಾನು ಪ್ರೀತಿಸಿದಂತ ಪ್ರಿಯಕರನ್ನೇ ಈ ರೀತಿ ಸುಟ್ಟಾಕಿದೆಯಲ್ಲ, ಏನ್ ಕಾರಣ ಅಂತ ಹೇಳಿ ಎಲ್ಲ ಕೇಳಿದಾಗ ಎಲ್ಲ ವಿಚಾರಗಳನ್ನ, ನಾನು ಅವನನ್ನ ಮದುವೆ ಆಗ್ಬೇಕು ಅಂತ ಅಂದ್ಕೊಂಡಿದ್ದೆ, ಸೊ ನಾವಿಬ್ರು ಪ್ರೀತಿ ಮಾಡ್ತಾ ಇದ್ವಿ, ಆದ್ರೆ ಆನಂತರ ಕಿರಣ್ ನನ್ನನ್ನು ದೂರ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದ, ನನ್ನ ನಂಬರನ್ನು ಕೂಡ ಬ್ಲಾಕ್ ಲಿಸ್ಟಿಗೆ ಹಾಕಿದ್ದ, ನಾನು ಬೇರೆ ನಂಬರಿಂದ ಕರೆ ಮಾಡಿ ಅವನನ್ನು ಕರೆಸ್ಕೊಂಡಿದ್ದೆ. ಅದಕ್ಕೂ ಮುಂಚೆ ನಾನು ಎಲ್ಲ ಪ್ರೀ ಪ್ಲಾನ್ ಮಾಡ್ಕೊಂಡಿದ್ದೆ, ಇವನನ್ನು ಸಾಯಿಸ್ಬೇಕು, ನಾನು ಸಾಯಬೇಕು ಅಂತ ಅಂದ್ಕೊಂಡು ಈ ರೀತಿ ಮಾಡಿದೆ ಅಂತ ತಪ್ಪೊಪ್ಕೊಂಡು ತನ್ನ ಪೈಶಾಚಿಕತೆಯನ್ನ ಪ್ರದರ್ಶನ ಮಾಡಿದ್ದಾಳೆ. ಈಗ ಪೊಲೀಸರ ಅತಿಥಿಯಾಗಿದ್ದಾಳೆ ಪ್ರೇಮ. ಇತ್ತ ಕಿರಣ್ನ ತಂದೆ ತಾಯಿ ಬೆಂಗಳೂರಿಗೆ ಬಂದು ಆ ತಾಯಿಗೆ ವಿಚಾರ ಗೊತ್ತಾಗಿಲ್ಲ, ತಂದೆಗೆ ಗೊತ್ತಾಗಿ ತಮ್ಮ ದುಃಖವನ್ನ ಹಂಚ್ಕೊಂಡಿದ್ದಾರೆ. ಯಾಕೆ ಈ ರೀತಿ ಮಾಡೋದು ನಮಗೂ ಗೊತ್ತಾಗ್ತಿಲ್ಲ ಅಂತೇಳಿ ಅಳಲನ್ನ ಹಂಚ್ಕೊಂಡಿದ್ದಾರೆ. ಇದು ನೋಡಿದ್ರೆ ಪೊಲೀಸರಿಗೆ ಈ ವಿಚಾರಣೆ ವೇಳೆಯಲ್ಲಿ ಪ್ರೇಮ ಕೊಡ್ತಿದ್ದಂತ ಒಂದೊಂದೇ ವಿಚಾರ ಡೀಟೇಲ್, ನಾನು ಯಾಕೆ ಈ ರೀತಿ ಮಾಡಿದೆ, ಹೇಗೆ ಎಲ್ಲ ಕೇಳಿ ಒಂದ್ ರೀತಿ ಬೆಚ್ಚಿ ಬಿದ್ದಿದ್ದಾರೆ. ಸಮಾಜವೂ ಕೂಡ ಒಂದ್ ರೀತಿ ಆಘಾತಕ್ಕೆ ಒಳಗಾಗಿದೆ. ನಮಗೆ ಸಿಕ್ಕಿರೋ ಮಾಹಿತಿ ಒಂದಷ್ಟು ಇನ್ನೂ ಅದು ರಿವೀಲ್ ಆಗಿಲ್ಲ. ಆ ವಿಡಿಯೋಗಳನ್ನು ಕೂಡ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಅಂತ ಹೊರಗಡೆ ಬರೋದು ಬೇಡ. ಸಮಾಜದಲ್ಲಿ ತಪ್ಪು ಸಂದೇಶ ಕೊಟ್ಟಂಗಾಗತ್ತೆ, ಮತ್ತೆ ಪ್ರೇರೇಪಣೆ ಕೊಟ್ಟಂಗಾಗತ್ತೆ. ಸ್ನೇಹಿತರೆ, ನಾವು ನೋಡ್ತಾ ಇದ್ದೀವಿ ಇತ್ತೀಚೆಗೆ ಏನು ಚಿಕ್ಕ ವಯಸ್ಸಿನ ಹುಡುಗರು ಮತ್ತೆ ತಮ್ಮ ತಾಯಿ ವಯಸ್ಸಿನ ಮಹಿಳೆಯರ ಜೊತೆ ಹೋಗಿ ಲವ್ ಮಾಡ್ತಾ ಇರೋದು, ಮದುವೆ ಆಗೋದು, ಮದುವೆ ಆಗಿದ್ರು ಕೂಡ ಮತ್ತೆ ಹೋಗಿ ಮದುವೆ ಆಗ್ತಾ ಇರೋದು, ಇದು ಸಮಾಜ ಎಲ್ಲೋ ಒಂದು ಕಡೆ ನೈತಿಕತೆ ಅನ್ನೋದು ಕಾಣೆ ಆಗ್ತದೆ. ಇದಕ್ಕೆ ಕಾರಣಗಳೇನು? ಒತ್ತಡಗಳ, ಅವರ ಮಾನಸಿಕ ಸ್ಥಿತಿಯ, ಅಥವಾ ಇವತ್ತಿನ ಸಮಾಜವೇ ಆಗಿದೆಯಾ, ಅಥವಾ ಇದಕ್ಕೆ ಟೆಲಿಫೋನ್ಗಳು ಅಥವಾ ಮೊಬೈಲು, ಸಿನಿಮಾಗಳ ಕಾರಣನ, ಇವತ್ತಿನ ಜನರೇಷನ್ ಯೋಚನೆ ಮಾಡೋ ರೀತಿ
ಯಾವ ಮಟ್ಟಕ್ಕೆ ಹೋಗ್ತಾ ಇದೆ, ಇದಕ್ಕೆ ಮೌಲ್ಯಗಳನ್ನ, ಮಾನವೀಯತೆಯನ್ನ, ಮತ್ತೆ ನೈತಿಕತೆಯನ್ನ, ಮತ್ತೆ ನಮ್ಮ ಜನರಿಗೆ ಸಿಗಬೇಕಾದಂಥ ಒಳ್ಳೆ ವಿಚಾರಗಳನ್ನು ನಾವು ತಲುಪಿಸ್ತಾ ಇಲ್ಲ. ಇವತ್ತಿನ ಸಿನಿಮಾಗಳು, ಇವತ್ತಿನ ಮೊಬೈಲ್, ನಾವು ನೋಡ್ತಿರುವಂಥ ವಿಚಾರಗಳು ಕೂಡ ಎಲ್ಲ ಮನುಷ್ಯನ ಮನಸ್ಸನ್ನ ಕಲುಷಿತ ಮಾಡ್ತಾ ಇದೆ, ಪೊಲ್ಯೂಟ್ ಆಗ್ತಾ ಇದ್ದಾನೆ ಮನುಷ್ಯ. ಅದಕ್ಕೆ ಅವನು ಧ್ಯಾನವನ್ನ, ಸಂಗೀತವನ್ನ, ಸಾಹಿತ್ಯವನ್ನ, ಪ್ರಕೃತಿಯನ್ನ, ಪರಿಸರವನ್ನ, ಇವನ್ನೆಲ್ಲವನ್ನು ಕೂಡ ಇದ್ರ ಕಡೆ ಫೋಕಸ್ ಆದಾಗ ಈ ರೀತಿಯ ವಿಷಮತೆಯ ವಿಚಾರಗಳು ಕಡಿಮೆ ಆಗ್ತವೆ. ನಿಜಕ್ಕೂ ಪ್ರೇಮ ತನ್ನ ಪ್ರೀತಿಯನ್ನ ಕೊಂದಿದ್ದಾಳೆ. ಬಹುಶಃ ತನಗಿಷ್ಟ ಇಲ್ಲ ಅಂದಿದ್ರೆ ಅಥವಾ ಸಿಗಲಿಲ್ಲ ಅಂದ್ರೆ ಮತ್ತೊಂದು ದಿಕ್ಕಿನತ್ತ ಬೇರೆಯಾದ ಬದುಕನ್ನ ಕಟ್ಟಿಕೊಳ್ಳೋದಕ್ಕೆ ಅವಕಾಶ ಇತ್ತು. ಕಿರಣ್ ಕೂಡ ಕಮಿಟ್ ಆದ ನಂತರ ಆ ಪ್ರೀತಿನ ಉಳಿಸ್ಕೊಳ್ಬೋದಾಗಿತ್ತು ಅಥವಾ ಹೇಳ್ಬೋದಾಗಿತ್ತು. ಒಟ್ಟಾರೆ ಬದುಕನ್ನ ಕಟ್ಟಿಕೊಳ್ಳಬೇಕಾಗಿದ್ದಂಥ ಕಿರಣ್ ಇಲ್ಲವಾಗಿದ್ದಾನೆ. ಅದೇ ರೀತಿ ಬದುಕೋದಕ್ಕೆ ಅಥವಾ ಬೇರೆ ರೀತಿಯ ಬದುಕೋದಕ್ಕೆ ಅವಕಾಶ ಇದ್ರೂ ಕೂಡ ಅದನ್ನು ಕಳ್ಕೊಂಡಂಥ ಪ್ರೇಮ ತನ್ನ ಬದುಕನ್ನು ಕೂಡ ಬೇರೆ ರೀತಿಯಾಗಿ ಅಂತ್ಯಗೊಳಿಸ್ಕೊಂಡಿದ್ದಾಳೆ. ಸ್ನೇಹಿತರೆ, ಮತ್ತೊಂದು ವಿಚಾರವನ್ನು ನಿಮ್ಗೆ ಭೇಟಿ ಮಾಡ್ತೇನೆ. ನಮಸ್ಕಾರ.